ಆದ್ರೆ ಈ ವರ್ಷ ಮಾತ್ರ ಸೂಚನೆಯನ್ನ ಕೊಟ್ಟುಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂತ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದ್ರೆ ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ. ಬಹಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನ ಮಾಡ್ಕೊಂತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡತಕ್ಕಂತ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತೆ ಸೂರ್ಯ ಏನು ಜರಗ್ತಾನೆ ರಾಹು ಜೊತೆಗೆ, ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದ್ರೆ ಆ ಕಿತ್ತಾಟ ಹೆಂಗಿರುತ್ತೆ ಅಂದ್ರೆ ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ತರ ಇರುತ್ತೆ. ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಪ್ಪು ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತ ವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದೋಗುತ್ತೆ. ಅಮ್ಮನವರ ಸೂಚನೆ ಪ್ರಕಾರ 2 ಅವಧಿಯಲ್ಲಿ ವಿಶೇಷವಾಗಿ ಮುಗಿದೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬಹುದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ತರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ ಸನ್ಯಾಸಿ ಆಗ್ಬೇಕು. ಇಲ್ಲದೆ ಇದ್ರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಇಡೀ ಜಗತ್ತಲ್ಲಿ ಶನಿ ಪ್ರವೇಶವೈನ ಪಡುವಂತ ವೀರಬ್ರಹ್ಮೇಶ್ವರ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿತ ಪರಿವರ್ತನೆ ಮಾಡ್ತಾನೆ, ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ, ಗುರು ವಕ್ರ ತ್ಯಾಗವನ್ನ ಮಾಡಕ್ಕೆ ಬುಧನ್ ಜೊತೆ ಹೋಗ್ತಾನೆ. ಈ ರೀತಿ ಹೋದಾಗ ಗುರು ಕಟಕ ರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ. ಅದರಲ್ಲಿ ಸಮಯ ಏನು ಅಂದ್ರೆ ಎಲ್ಲರೂ ರಾಜಕೀಯದವ್ರು ಯಾರಿರ್ತಾರೆ ಅವರೆಲ್ಲ ಇನ್ಮೇಲೆ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ. ಬಹಳ ಜನ